ನೋಡಿ ಬೆಂಗಳೂರಿನಲ್ಲಿ ಜನಸಂಖ್ಯೆ ಜಾಸ್ತಿ, ಟ್ರಾಫಿಕ್ ಸಮಸ್ಯೆ ಸಿಕ್ಕಾಪಟ್ಟೆ ಜಾಸ್ತಿ. ಕಾರಣ ಏನು? ವಾಹನ ಖರೀದಿ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ರೋಡ್ ಮೇಲೆ ತಂದರೂ ಕೂಡ ಪ್ರಾಬ್ಲಮ್ಮು, ಮನೆ ಮುಂದೆ ನಿಲ್ಲಿಸ್ಕೊಳ್ಳೋಕ್ಕೂ ಪ್ರಾಬ್ಲಮ್ಮು. ಈಗ ನೋಡಿ ಪಾರ್ಕಿಂಗ್ ಸಮಸ್ಯೆ ಬಗ್ಗೆ ಅಪ್ಡೇಟು. ವಸತಿಯೇತರ ಕಟ್ಟಡದವರಿಗೆ ಇನ್ನು ಮುಂದೆ ಪಾರ್ಕಿಂಗ್ ಶಾಕ್ ಎದುರಾಗುತ್ತೆ. ಹೆಂಗೆ? ಕಟ್ಟಡದ ಪಾರ್ಕಿಂಗ್ ಶುಲ್ಕವನ್ನು ಪರಿಷ್ಕರಣೆ ಮಾಡೋದಕ್ಕೆ ಬಿಬಿಎಂಪಿ ಮುಂದಾಗ್ತಾ ಇದೆ. ನೆಕ್ಸ್ಟ್ ವೀಕ್ ಪಾರ್ಕಿಂಗ್ ಶುಲ್ಕವನ್ನು ನಿಗದಿ ಮಾಡೋ ಸಾಧ್ಯತೆ ಇದೆ. ಶುಲ್ಕ ಪರಿಷ್ಕರಣೆಗೆ ಸಾರ್ವಜನಿಕರಿಂದ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪ್ರಸ್ತಾವನೆಯನ್ನ ಸಲ್ಲಿಸ್ತಾರೆ ಬಿಬಿಎಂಪಿ ಕಮಿಷನರ್ ಇದ್ರ ಬಗ್ಗೆ. ಸೊ ಅಲ್ಲಿಗೆ ಡಿಸಿಎಂ ಅವರ ಅಂಗಳಕ್ಕೆ ವಸತಿ ಕಟ್ಟಡದ ಪಾರ್ಕಿಂಗ್ ಶುಲ್ಕದ ವಿಚಾರ ಹೋಗುತ್ತೆ. ಅವರೇನು ಡಿಸೈಡ್ ಮಾಡ್ತಾರೆ ಅಂತ ಈಗ ಬಿಬಿಎಂಪಿ ಡಿಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ವರದಿಯನ್ನು ಕೊಟ್ಟಿದ್ದಾರೆ. ಅವರ ಅನುಮತಿಗಾಗಿ ಕಾಯ್ತಾ ಇದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ಈಗ ಹೆಂಗೆ ಅಂತ ಅಂದರೆ ಅಲ್ಲಿಗೆ ನೋಡಿ ಲೈಫು ಎಷ್ಟು ದುಬಾರಿ ಆಗ್ಬಿಡ್ತಾ ಇದೆ ಅಂತ. ಪ್ರತಿಯೊಂದರಲ್ಲೂ ಕೂಡ ಅಷ್ಟೇ ದುಡ್ಡಿಲ್ಲ ಅಂತಂದರೆ ಜೀವನ ಸಾಗಿಸೋದಕ್ಕೆ ಕಷ್ಟ ಆಗ್ಬಿಟ್ಟಿದೆ. ದುಡ್ಡಿಲ್ಲ ಅಂತಂದರೆ ನೆಮ್ಮದಿಯಾಗಿ ಒಂದು 5 ನಿಮಿಷ ಕೂರಕ್ಕೂ ಆಗಲ್ಲ. ಈಗ ನೋಡಿ ಪಾರ್ಕಿಂಗ್ ಸಮಸ್ಯೆದ ಬಗ್ಗೆ. ವಸತಿಯೇತರ ಕಟ್ಟಡ, ಈ ಕಟ್ಟಡದ ಎದುರಲ್ಲಿ ಏನಾದರೂ ನೀವು ಪಾರ್ಕಿಂಗ್ ಮಾಡಬೇಕು ಅಂತಂದರೆ ಅದಕ್ಕೂ ಕೂಡ ಇನ್ನು ಮುಂದೆ ಶುಲ್ಕ ಫಿಕ್ಸ್. ಕಮರ್ಷಿಯಲ್ ಬಿಲ್ಡಿಂಗ್ ಇರುತ್ತಲ್ಲ, ಅದ್ರ ಮುಂದೆ ಎಲ್ಲ ಗಾಡಿ ನಿಲ್ಲಿಸ್ತೀವಲ್ಲ, ಅದಕ್ಕೆ ಇನ್ನು ಮುಂದೆ ಅದಕ್ಕೂ ಕೂಡ ಫೀಸು. ಅದನ್ನು ನಿಗದಿ ಮಾಡಬೇಕು ಅಂತಾರೆ. ಇದಕ್ಕೆ ಈಗಾಗಲೇ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ಬಿಬಿಎಂಪಿ ಕಮಿಷನರ್ ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಇದ್ರ ಬಗ್ಗೆ ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ. ಅವರ ಅನುಮತಿಗಾಗಿ ಬಿಬಿಎಂಪಿ ಕಾಯ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಂಜುನಾಥ್, ಹೇಳ್ತಾ ಇದ್ದೆ ದುಬಾರಿ ದುನಿಯಾ ಇದು. ಏನೇ ಕೆಲಸವನ್ನು ನಾವು ಮಾಡಬೇಕು ಅಂತಂದರೆ ಅದಕ್ಕೆ ದುಡ್ಡು ಕೊಡಲೇಬೇಕು. ದುಡ್ಡು ಬಹಳ ಮುಖ್ಯ. ಈಗ ನೋಡಿದ್ರೆ ಎಲ್ಲ ರೇಟ್ಗಳು ಜಾಸ್ತಿ ಆಗ್ತಾ ಇದೆ. ಈಗ ಕಮರ್ಷಿಯಲ್ ಬಿಲ್ಡಿಂಗ್ ಮುಂದ್ಗಡೆ ನಾವೇನಾದರೂ ಗಾಡಿ ನಿಲ್ಲಿಸಬೇಕು ಅಂತಂದರೆ ಅದಕ್ಕೂ ಕೂಡ ಶುಲ್ಕವನ್ನು ನಿಗದಿ ಮಾಡಬೇಕು ಅನ್ನೋ ಪ್ರಸ್ತಾವನೆಯನ್ನು ಡಿಸಿಎಂ ಮುಂದೆ ಇಟ್ಟಿದ್ದಾರೆ ಬಿಬಿಎಂಪಿ ಕಮಿಷನರು. ಎಷ್ಟು ದರ ಏನು ಅನ್ನುವಂಥ ಏನಾದರೂ ಒಂದು ಕ್ಲೂ ಸಿಕ್ಕಿದೆಯಾ ಹೊರಗಡೆಗೆ? ಶರತ್, ನಿಜಕ್ಕೂ ಕೂಡ ಈ ಗ್ಯಾರಂಟಿ ಸರ್ಕಾರ ಬಂದ ಮೇಲೆ ಜನರಿಗೆ ತೆರಿಗೆ ಬರೆ ಜಾಸ್ತಿ ಆಗಿರುವಂಥದ್ದು. ಯಾಕಂದರೆ ಜನರಿಂದ ಹಣ ಹೆಂಗೆ ಕಲೆಕ್ಟ್ ಮಾಡಬೇಕು, ಅಧಿಕಾರಿಗಳು ಆಯಿತು, ಜನಪ್ರತಿನಿಧಿಗಳಾಯಿತು, ಅಭಿವೃದ್ಧಿ ಮಾಡಬೇಕಾಗುತ್ತೆ. ಆದರೆ ಇವರೆಲ್ಲ ಒಂದು ಕಡೆ ಈ ಅಭಿವೃದ್ಧಿ ಅನ್ನೋ ಕೆಲಸನೇ ಮರ್ತುಬಿಟ್ಟಿದ್ದಾರೆ ಅನಿಸುತ್ತೆ. ಯಾಕಂದರೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಣಿಸ್ಬೇಕಾಗಿದೆ. ಸೊ ಅದರಲ್ಲಿ ಹಣ ಇಲ್ಲ. ಸೊ ಹೀಗಾಗಿ ಹಣ ಕಲೆಕ್ಟ್ ಮಾಡಬೇಕು, ಹೆಂಗೆ ಮಾಡಬೇಕು? ಹಾಗಾಗಿ ಒಟ್ಟಾರೆ ಜನರಿಂದ ಯಾವ್ಯಾವ ಆ್ಯಂಗಲಿಂದ ಕೂಡ ತೆರಿಗೆಯನ್ನು ಕಲೆಕ್ಟ್ ಮಾಡ್ಬೋದು. ಆ ಆ್ಯಂಗಲಿಂದ ಎಲ್ಲದೂ ಕೂಡ ಈಗಾಗಲೇ ನೀವೆಲ್ಲ ನೋಡ್ದಂಗೆ ಹಾಲಿನ ದರ, ನೀರಿನ ದರ, ಜೊತೆಗೆ ಆಲ್ಕೋಹಾಲ್ ದರ, ಜೊತೆಗೆ ಪೆಟ್ರೋಲ್ ಡೀಸೆಲ್, ಜೊತೆಗೆ ಬಸ್ ಟಿಕೆಟು, ಮೆಟ್ರೋ ಟಿಕೆಟು, ಈ ರೀತಿ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಆಗ್ತಾ ಬರ್ತಾ ಇದೆ. ಯಾಕಂದರೆ ಸರ್ಕಾರಕ್ಕೆ ಈಗ ದುಡ್ಡು ಬೇಕು. ಸೊ ಈ ಹಿನ್ನೆಲೆಯಲ್ಲಿ ಸರ್ಕಾರ ದುಡ್ಡು ಕಲೆಕ್ಟ್ ಮಾಡೋಕ್ಕೋಸ್ಕರ ಒಂದ್ರ ಮೇಲೊಂದ್ರಂತೆ ಆ ತೆರಿಗೆಯನ್ನು ಹಾಕ್ತಾನೆ ಬರ್ತಾ ಇದೆ. ಸೊ ಈಗ ಮತ್ತಷ್ಟು ಈ ಮತ್ತಿನ್ಯಾವ್ದಲ್ಲಿ ದುಡ್ಡು ಕಲೆಕ್ಟ್ ಮಾಡ್ಬೋದು ಅಂತೇಳಿ ಜನರು ಆ ಕಸ ಎತ್ತೋದಕ್ಕೂ ಕೂಡ ತೆರಿಗೆ ಕಟ್ಟಬೇಕು ಅಂತ ಹೇಳಿದ್ರು. ಈಗ ಅದೆಲ್ಲದನ್ನು ಹೊರತುಪಡಿಸಿ ಇದೀಗ ಅವರವರ ವಸತಿ ಮನೆ ಮುಂದೆ ಯಾರು ಆ ಪಾರ್ಕಿಂಗ್ ಮಾಡ್ಕೊಂಡಿರ್ತಾರೆ ಕಾರ್ ನಿಲ್ಸೋದಕ್ಕೆ, 1 ಅಡಿ ಅಂದರೆ ಏನು 1 ಅಡಿ ಜಾಗ ಇರುತ್ತೆ, ವಸತಿ ಮುಂದೆ 1 ಅಡಿ ಜಾಗಕ್ಕೆ ₹2 ಫಿಕ್ಸ್ ಮಾಡಿದ್ದಾರೆ. ವಸತಿಯೇತರ ಅಂದರೆ ಯಾವುದೇ ಹೋಟೆಲ್ ಆಗಿರ್ಬೋದು, ವಾಣಿಜ್ಯ ಆಗಿರ್ಬೋದು, ಉದ್ದಿಮೆಗಳಾಗಿರ್ಬೋದು, ಜೊತೆಗೆ ದೊಡ್ಡ ಫ್ಯಾಕ್ಟ್ರಿಗಳಾಗಿರ್ಬೋದು, ಅಂಥದ್ರ ಮುಂದೆ ವಸತಿಯೇತರ ಪಾರ್ಕಿಂಗ್ ಏನಾದರೂ ಕಾರ್ ನಿಲ್ಸೋದಕ್ಕೆ ಮಾಡ್ಕೊಂಡಿದ್ರೆ ಅಂಥದಕ್ಕೆ ₹3 ನಿಗದಿ ಮಾಡಿದೆ. ಆದರೆ ಇದಕ್ಕೆ ಒಂದಿಷ್ಟು ಬಿಬಿಎಂಪಿ 1 ವಾರಗಳ ಕಾಲ ಆಕ್ಷೇಪಣೆ ಯಾರಾದರೂ ಸಲ್ಲಿಸೋರಿದ್ರೆ ಸಲ್ಲಿಸ್ಬೋದು ಅಂತೇಳಿ ಕೂಡ ಕಾಲಾವಕಾಶ ಕೊಟ್ಟಿತ್ತು. ಅದರಂತೆ ಇದೀಗ ಬೆಂಗಳೂರು ನಗರದಾದ್ಯಂತ ಭಾರಿ ಆಕ್ರೋಶಗಳು ಕೇಳಿಬರ್ತಿರುವಂಥದ್ದು. ಯಾಕಂದರೆ ನಾವು ಪಾರ್ಕಿಂಗ್ ನಮ್ಮ ಮನೆ ಮುಂದೆ ನಾವು ಗಾಡಿ ನಿಲ್ಲಿಸಿದ್ರೆ ₹2 ಟ್ಯಾಕ್ಸ್ ಕಟ್ಟಬೇಕಂದ್ರೆ ನಾವೆಲ್ಲಿ ಹೋಗಬೇಕು, ಹಣ ಎಲ್ಲಿಂದ ತರಬೇಕು? ಯಾಕಂದರೆ ಈಗಾಗಲೇ ನಾವು ಕಟ್ಟಡಕ್ಕೆ ನಾವು ಟ್ಯಾಕ್ಸ್ ಕಟ್ತಾ ಇದ್ವಿ. ಸೊ ಅದ್ರ ಮಧ್ಯೆ ಇದೀಗ ಮತ್ತೆ ನಾವು ಕಾರ್ ನಿಲ್ಸಿದ್ರು ಕೂಡ ನಮ್ಗೆ ₹2 ಟ್ಯಾಕ್ಸ್ ಅಂದರೆ ನಾವೆಲ್ಲಿ ಹೋಗಬೇಕು? ಇದು ತುಂಬ ಅನ್ಯಾಯ, ನಮಗೆ ಹೊರೆ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಭಾರಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹೀಗಾಗಿ ಈಗಾಗಲೇ ಬಿಬಿಎಂಪಿ ಏನು ಈ ಆಕ್ಷೇಪಣೆಗಳು ಬಂದಿದೆ ಅದಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದೆನೂ ಕೂಡ ಇಟ್ಟಿದ್ದಾರೆ. ಆದರೆ ಈ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಯಾವ ನಿರ್ಧಾರ ಕೈಗೊಳ್ತಾರೆ, ಅಥವಾ ಏನಾದರೂ ಈಗಾಗಲೇ ₹2 ಮತ್ತು ವಸತಿ ಪಾರ್ಕಿಂಗ್ಗಳಿಗೆ ₹2, ವಸತಿಯೇತರ ಪಾರ್ಕಿಂಗ್ಗಳಿಗೆ ₹3 ದರವನ್ನು ನಿಗದಿ ಮಾಡಲಾಗಿದೆ. ಆದರೆ ಇಷ್ಟೊಂದೆಲ್ಲ ಆಕ್ಷೇಪಣೆ ಮತ್ತು ಭಾರಿ ಆಕ್ರೋಶಗಳು ಕೇಳಿ ಬರ್ತಿರುವ ಹಿನ್ನೆಲೆಯಲ್ಲಿ ಯಾವ ರೀತಿ ಇದ್ರ ಮೇಲೆ ಕ್ರಮ ಕೈಗೊಳ್ತಾರೆ ಅಂತೇಳಿ ಕಾದು ನೋಡಬೇಕಾಗಿದೆ. ಶರತ್, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ. ನೋಡಿ, ಹೇಳ್ತಾ ಇದ್ರು ನಮ್ಮ ಪ್ರತಿನಿಧಿ, ಜನರಿಂದ ಹೆಂಗೆಲ್ಲ ದೋಚ್ಕೋಬೋದು ಹಂಗೆಲ್ಲ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ರಾಜಕಾರಣಿಗಳು ಅಂತ ಅನ್ನಿಸ್ಬಿಡುತ್ತೆ ಇದೆಲ್ಲ ನೋಡಿದ್ರೆ ಅಂತ.
ಸರ್ಕಾರ ಇರೋದೇನಕ್ಕೆ ಅಭಿವೃದ್ಧಿ ಮಾಡಬೇಕು, ಜನರ ಹಿತ ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ. ಆದರೆ ಅದ್ಯಾವುದು ಕೂಡ ಆಗ್ತಾ ಇಲ್ಲ, ದರ ಏರಿಕೆ ಮಾತ್ರ ಆಗ್ತಾ ಇದೆ ಅನ್ನೋ ಆಕ್ರೋಶ ಈಗ ಮತ್ತೊಮ್ಮೆ ಏಳೋದಕ್ಕೆ ಕಾರಣ ಈಗ ವಸತಿಯೇತರ ಕಟ್ಟಡದ ಮುಂದೆ ಪಾರ್ಕಿಂಗ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುಲ್ಕ ನಿಗದಿ ಮಾಡೋದ್ರ ಬಗ್ಗೆ ಏನಾಗುತ್ತೆ ಇದ್ರ ಬಗ್ಗೆ ಕಾದು ನೋಡೋಣ.